ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜೈ ಮದಿಗ, ಜೈ ಮದಿಗ, ಜೈ ಮದಿಗ, ಜೈ ಮದಿಗ. ಈ ಕಡೆ ಬರ ಅಲ್ಲೇ ಅಲ್ಲೇ ನಿಲ್ಸ್ಕೊಮ್ಮ ಸರ್ ನೋಡಿ ಸರ್, ಯಾಕೆ ಸ್ವಾಗತ ಮಾಡ್ತಾ ಇದ್ದೀರಾ? ಯಾಕೆ ಅಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಜಾತಿ ಗಣತಿ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ, ಯಾವ ಕೇಸ್ ಅಂತ ಕೇಳಕ್ ಅಧಿಕಾರಿಗಳು ಬರ್ತಾ ಇದ್ದಾರೆ, ಅವ್ರಿಗೆ ಸ್ವಾಗತ ಮಾಡ್ತಾ ಇದ್ದೀರಾ? ಯಾವ ಜಾತಿಗೆ ಸೇರ್ತವ್ ನೀವು? ನಿಮ್ಮ ಕಾಲ ಪುಸ್ತಕದಲ್ಲಿ TCಯಲ್ಲಿ ADAK ಅಂತ ಇದೆಯಲ್ಲ, ಹೌದು. ಇವಾಗ ಅಲ್ಲ ನಿಮ್ಮ ಸ್ಕೂಲಲ್ಲಿ ಬೇರೆ ಬಸ್ ಇದ್ದೀರಾ? ಮಕ್ಕಳಿಗೆ ಎಲ್ಲ ಮಾದಿಗರ ಬಗ್ಗೆ ತೀರ್ಮಾನ ಮಾಡಿದ್ದೀರಾ, ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀರಾ? ಚಲೋ ಮುಖ್ಯಸ್ಥರ ಹೆಸರು 00495555. ಆಧಾರ್ ಕಾರ್ಡ್ ಅನ್ನ ಕೇಳುತ್ತೆ. ಈಗ ನಾವು ರೇಷನ್ ಕಾರ್ಡ್ ಅನ್ನ ಒಂದು ತೆಗೆದುಕೊಂಡು ಈಗ ಮಾದರಿಯಾಗಿ ಹಾಕ್ತಾ ಇದ್ವಿ. ನಂದು ರೇಷನ್ ಕಾರ್ಡು ಮನೆಯಲ್ಲಿ ಇರೋದ್ರಿಂದ ನನ್ನ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಅನ್ನ ನಾವು ಎಂಟ್ರಿ ಮಾಡ್ಕೊಂಡು ಆಪ್ ಮುಖಾಂತರ ನಾವು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಆಧಾರ್ ಕಾರ್ಡ್ ನಂಬರ್ 5+1 5+1 6 ಜನ ಇದ್ದಾರೆ. ಇನ್ನು ಯಾರನ್ನ ಹೊಸದಾಗಿ ಸೇರ್ಪಡೆ ಆಗುತ್ತೆ? 5 ಹೊಸದಾಗಿ ಒಂದು ಸೇರ್ಪಡೆ ಆಗುತ್ತೆ ಸಾಹೇಬನಲ್ಲಿ. ಇಲ್ಲಿ ಮತ್ತೊಮ್ಮೆ ಈಗ ಫೋಟೋ ಕ್ಲಿಕ್ ಮಾಡಿದಾಗ ಇವರ ಒಂದು ಸಂಪೂರ್ಣವಾದಂತಹ ಡೀಟೇಲ್ ಯಾವ ಜಾತಿ ಅಂತ ಹೇಳಿದಾಗ ಅದನ್ನ ನಾವು ಮೆನ್ಷನ್ ಮಾಡ್ಕೊಂಡೆ ನಾವು ಮುಂದೆ ಹೋಗ್ತೀವಿ. ಆ ನಂತರ ಇದೆಲ್ಲಾನು ಕೂಡ ತೆರ್ಕೊಳ್ಬೇಕಾದ್ರೆ ಇದು ಪುಟಗಳನ್ನ ತೆರ್ಕೊಳ್ಬೇಕಾದ್ರೆ ಫಸ್ಟ್ ಪುಟದಲ್ಲೇ ಜಾತಿ ಅಂತ ಕೇಳಿದಾಗ ಯಾವ ಜಾತಿ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಆ ಸ್ಪೆಸಿಫಿಕ್ ಆಗಿ ಜಾತಿ ಕೇಳಿದಾಗ ನಾವು ಇಷ್ಟೆಲ್ಲಾನು ಕೂಡ ಮುಂದುವರಿತದೆ. ನಾನು ಪರಿಶಿಷ್ಟ ಜಾತಿಗೆ ಸೇರಿದವನು. ಪರಿಶಿಷ್ಟ ಜಾತಿ, ಆ ಪರಿಶಿಷ್ಟ ಜಾತಿನಲ್ಲಿ ಯಾವ ಜಾತಿ ಪ್ರಮುಖವಾದ ಪರಿಶಿಷ್ಟ ಜಾತಿನೇ? ಪರಿಶಿಷ್ಟ ಜಾತಿಯಲ್ಲಿ ನನ್ನ ಮೂಲ ಜಾತಿ ಮಾದಿಗ. ಮಾದಿಗ ಇದು ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಮಾದಿಗ ಮಾದಿಗ ಇದು ಅದು ಕೋಡ್ ಹಾಕೋತೀನಿ. ಆ ಕೋಡ್ ಅನ್ನ 61ನೇ ಕೋಡ್. ನನ್ನ ಮೂಲ ಜಾತಿ ಮಾದಿಗ. ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ AD ಅಂತಿದೆ. AD ಅಂತ ಇದೆ. ನನ್ನ ಪೂಜ್ಯರು ತಂದೆ ತಾಯಿ AD ಅಂತ ಬರೆಸ್ತಾ ಇದ್ರು. ಆದ್ರೆ ನನ್ನ ಮೂಲ ಜಾತಿಯ ಬಗ್ಗೆ ನೀವು ಚರ್ಚೆ ಮಾಡಿ ಬಂದಿದ್ದೀರಾ. ನನ್ನ ಮೂಲ ಜಾತಿ ಮಾದಿಗರಿಗೆ ಸೇರಿದವನು. ಮಾದಿಗರಿಗೆ ಸೇರಿದವರು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಸಂಪೂರ್ಣವಾಗಿ ಯಾವ ಜಾತಿಗೆ ಯಾವ ಕೋಡು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಆ ಕೋಡನ್ನ ನಾನು ಈಗ ನಾನು ಎಂಟ್ರಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾವ ಜಾತಿಗೆ ಯಾವುದು ಅಂತ ಇಲ್ಲಿ ಕೊಟ್ಟಿದೆ. ಸುಮಾರು 98 ಜಾತಿಗಳನ್ನ ನಮಗೆ ಕೊಟ್ಟಿದೆ. 108 ಜಾತಿಗಳನ್ನ ನಮಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದರೆ ಅದನ್ನ ನಾವೇನ್ ಮಾಡಿದೀವಿ, ಇವರು ಆಗಿದ್ರಿ, ಮಾಜಿ ಮಂತ್ರಿ ಆಗಿದ್ದೆ, ಮಾಜಿ ಲೋಕಸಭಾ ಸದಸ್ಯರಾಗಿದ್ರು, ಮಾಜಿ ಕೇಂದ್ರ ಸಚಿವನೂ ಆಗಿದ್ದೆ. ಈಗ ನನ್ನ ಸ್ವಂತ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ. ಎರಡನೇವರು MBA, ಮೂರನೇವರು ಏನು ಓದಿದ್ದಾರೆ, ನೆಕ್ಸ್ಟ್ 4ನೇವರು ಏನು ಓದ್ತಾ ಇದ್ದಾರೆ. 4ನೇವರೇ 4ನೇವರು ಅಂದ್ರೆ